ಎವ್ರಿವಾನ್, ಇವತ್ತಿನ ಈ ಒಂದು ವಿಡಿಯೋದೊಳಗಡೆ ರೇಷನ್ ಕಾರ್ಡ್ ಕುರಿತಾಗಿ KH ಮುನಿಯಪ್ಪ ಅವರು ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿರುವಂಥದ್ದು ಅಪ್ಡೇಟ್ ಅನ್ನು ಕೊಟ್ಟಿದ್ದಾರೆ. ಒಂದು ಬಿಗ್ ರಿಲೀಫ್ ಅಂತ ಕೂಡ ಹೇಳಬಹುದು. ಇದನ್ನು ಅದೇನು ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಗೃಹಲಕ್ಷ್ಮಿಯ ಒಂದು ಈ ಕಂತಿನ ಹಣ ಅನ್ನುವಂಥದ್ದು ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ವಿಚಾರ ಏನು ಅಂತ ಅಂದರೆ ಅನ್ನಭಾಗ್ಯದ ಒಂದು ಪೆಂಡಿಂಗ್ ಹಣ ಏನಿತ್ತು ಅದು ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅನ್ನೋವಂಥದ್ದನ್ನು ಇದೇ ಒಂದು ವಿಡಿಯೋದೊಳಗಡೆ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲೇ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಒಂದು ಲೈಕ್ ಮಾಡಿ, ಸೊ ದಟ್ ನನಗೂ ಕೂಡ ಇನ್ನಷ್ಟು ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ಅಪ್ಡೇಟ್ಸ್ಗಳನ್ನು ಕೊಡೋದಕ್ಕೆ. ಇನ್ನು ತಡ ಮಾಡ್ದಲೇ ವಿಡಿಯೋನ ಶುರು ಮಾಡೋಣ. ಇನ್ನು KH ಮುನಿಯಪ್ಪ ಅಂತಂದರೆ ಕರ್ನಾಟಕ ಸರ್ಕಾರದ ಆಹಾರ ಇಲಾಖೆಯ ಸಚಿವರಾಗಿರುವಂತಹ KH ಮುನಿಯಪ್ಪ ಅವರು ಏನು ಹೇಳಿದ್ದಾರೆ ಅಂತಂದರೆ ರೇಷನ್ ಕಾರ್ಡ್ ಬಗ್ಗೆ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಜನಕ್ಕೆ ಒಂದು ಬಿಗ್ ರಿಲೀಫ್ ಅಂತ ಕೂಡ ಹೇಳ್ಬೋದು. ಯಾಕೆ ಅಂತ ಅಂದರೆ ಈಗಾಗಲೇ ಯಾವ ವಿಚಾರ ಓಡಾಡ್ತಿತ್ತು ಅಂತ ಅಂದರೆ ಪಡಿತರ ರೇಷನನ್ನು ಪಡಿಬೇಕು ಅಂತಂದರೆ ಕುಟುಂಬದಲ್ಲಿರುವಂತಹ ಪ್ರತಿಯೊಬ್ಬರ ವೇತನ ಪ್ರಮಾಣ ಪತ್ರ ಅನ್ನುವಂಥದ್ದು ಕಡ್ಡಾಯ ಅನ್ನುವಂತಹ ಮಾಹಿತಿ ಅನ್ನುವಂಥದ್ದು ಸಿಗ್ತಾ ಇತ್ತು ಈ ಮುಂಚೆ. ಆದರೆ KH ಮುನಿಯಪ್ಪ ಅವರು ಕೋಲಾರದಲ್ಲಿ ಹೇಳಿರೋ ಅಂಥದ್ದು ಏನು ಅಂತ ಅಂದರೆ ಪಡಿತರವನ್ನು ಪಡಿಬೇಕು ಅಂತಂದರೆ ಪ್ರತಿಯೊಬ್ಬರ ವೇತನ ಪ್ರಮಾಣ ಪತ್ರ ಏನು ಕಡ್ಡಾಯವಲ್ಲ ಅಂತ ಹೇಳಿರೋ ಅಂಥದ್ದು. ಇದೊಂದು ಬಿಗ್ ರಿಲೀಫ್ ಅಂತಾನೆ ಹೇಳಬಹುದು. ಯಾಕೆ ಈ ಥರ ಆಗ್ತಾ ಇದೆ ಅಂತ ಅಂದರೆ ಎಷ್ಟೊಂದು ಜನ ಅರ್ಹರಲ್ಲದೇ ಇದ್ದರೂ ಕೂಡ ಈ ಒಂದು BPL ಕಾರ್ಡನ್ನು ಪಡ್ಕೊಂಡಿರೋ ಅಂಥದ್ದು. ಹಾಗಾಗಿ ಅವರು ಹೇಳಿದ್ದಾರೆ ಏನು ಅಂತ ಅಂದರೆ ಯಾರ್ಯಾರೆಲ್ಲ ಅರ್ಹರಲ್ದಲೇ ಇರೋವಂಥವರು BPL ಕಾರ್ಡನ್ನು ಪಡೆದುಕೊಂಡಿದ್ದಾರೆ ಅವರ ಕುರಿತಾಗಿ ಇಲಾಖೆಯಿಂದ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ. ಆ ಥರದವರೇನು ಸುಳ್ಳು ಹೇಳಿಬಿಟ್ಟು ಅಕ್ರಮವಾಗಿ BPL ಕಾರ್ಡ್ ತಗೊಂಡಿದ್ದಾರೆ ಅಂತಂದರೆ ಅವರದ್ದು ಡಿಲೀಟ್ ಮಾಡಲಾಗುತ್ತೆ ಅಂತ ಹೇಳ್ತಿರೋ ಅಂಥದ್ದು. ಯಾರೆಲ್ಲ ಈ ಒಂದು BPL ಕಾರ್ಡ್ಗೆ ಅರ್ಹರಲ್ಲ ಅಂತ ಅಂದರೆ ಸರ್ಕಾರಿ ನೌಕರರು ಯಾರ್ಯಾರೆಲ್ಲ ಇರ್ತಾರೆ, ಅದೇ ರೀತಿಯಾಗಿ ವಾರ್ಷಿಕವಾಗಿ ಅವರ ಒಂದು ಆದಾಯ 1.2 ಲಕ್ಷಕ್ಕಿಂತ ಜಾಸ್ತಿ ಯಾರ್ದಿರುತ್ತೋ ಅವರು ಕೂಡ BPL ಕಾರ್ಡನ್ನು ಪಡೆಯೋದಕ್ಕೆ ಅರ್ಹರಾಗಿ ಇರೋದಿಲ್ಲ. ಮತ್ತು ಯಾರಿಗೆಲ್ಲ 7.5 ಎಕರೆಗಿಂತ ಹೆಚ್ಚು ಜಮೀನನ್ನು ಹೊಂದಿರ್ತಾರಲ್ಲ ಅವರು ಕೂಡ ಅರ್ಹರಾಗಿ ಇರೋದಿಲ್ಲ. ಇಂಥವ್ರದ್ದೆಲ್ಲ ಕೂಡ BPL ಕಾರ್ಡ್ ಅನ್ನುವಂಥದ್ದು ರದ್ದಾಗುತ್ತೆ ಅಂತ ಮಾಹಿತಿ ಸಿಗ್ತಾ ಇರೋವಂಥದ್ದು. ಅದನ್ನು ಬಿಟ್ಟರೆ ಇನ್ನು ಗೃಹಲಕ್ಷ್ಮಿಯ ಈ ಒಂದು ಕಂತಿನ ಹಣ ಅನ್ನುವಂಥದ್ದು ಯಾವಾಗ ಬಿಡುಗಡೆ ಆಗುತ್ತೆ ಅಂದರೆ ಗೃಹಲಕ್ಷ್ಮಿಯಲ್ಲಿ ಒಂದು ರೂಲ್ಸ್ ಇದೆ. ಏನು ಅಂತ ಅಂದರೆ ಇವತ್ತಿನ ಅಂದರೆ ಈ ಒಂದು ತಿಂಗಳಿನ ಕಂತಿನ ಹಣ ಏನಿರುತ್ತೆ ಅದು ಮುಂದಿನ ತಿಂಗಳಲ್ಲಿ ಜಮಾ ಆಗುತ್ತೆ. ಆ ರೀತಿಯಾಗಿ ಸೊ ಈ ಒಂದು ಕಂತಿನ ಹಣ ಅನ್ನುವಂಥದ್ದು ಮುಂದಿನ ತಿಂಗಳಲ್ಲಿ ಜಮಾ ಆಗುತ್ತೆ. ಇನ್ನು ಅನ್ನಭಾಗ್ಯದ ಒಂದು ಪೆಂಡಿಂಗ್ ಹಣ ಏನಿತ್ತು ಆದಷ್ಟು ಬೇಗ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಿರುವಂಥದ್ದು KH ಮುನಿಯಪ್ಪ ಅವರು. ಇದಿಷ್ಟು ಆಗಿತ್ತು 3 ಅಪ್ಡೇಟ್ಸ್ಗಳು. ಒಂದು ರೇಷನ್ ಕಾರ್ಡ್ ಬಗ್ಗೆ, ಇನ್ನೊಂದು ಗೃಹಲಕ್ಷ್ಮಿಯ ಬಗ್ಗೆ ಮತ್ತು ಅನ್ನಭಾಗ್ಯದ ಪೆಂಡಿಂಗ್ ಹಣದ ಕುರಿತಾಗಿ.